ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿಲ್ಲ, ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ಆದ್ರೆ ರಕ್ಷಿತಾ ಎವಿಕ್ಟ್ ಆಗಿ ಮನೆಗೆ ಹೋದ್ಲು ಎಂದು ನಂಬಿದ ಮನೆ ಮಂದಿ ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಬೇಸರದಲ್ಲಿದ್ದಾರೆ ನೋಡ್ತಾ ಹೋಗೋಣ. ರಕ್ಷಿತಾ ಧ್ರುವಂತ ಎವಿಕ್ಟ್ ಅಂದ ಕೂಡಲೇ ಚೈತ್ರಾ, ಗಿಲ್ಲಿ, ರಘು ನೀನು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ವಾಪಸ್ ಬರ್ತೀಯಾ ಅಂತ ಅಂದ್ರು. ಆದ್ರೆ ಬಾಗಿಲು ಮುಚ್ಚುತ್ತಾ ಇದ್ದಂತೆ ಅಯ್ಯೋ ಹೋಗೇ ಬಿಟ್ಲು ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಕಾವ್ಯ, ಸ್ಪಂದನಾಗೆ ರಕ್ಷಿತಾ ಹೋಗಿದ್ದರ ಬಗ್ಗೆ ಸರ್ಪ್ರೈಸ್ ಆಗ್ಲಿಲ್ವಂತೆ. ರಕ್ಷಿತಾ ಹೋಗಿದ್ದೇ ಒಳ್ಳೇದಾಯ್ತು, ಅವಳನ್ನ ನಾಮಿನೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ರೀತಿಯಾಗಿ ಒಬ್ಬರಿಗೊಬ್ರು ಖುಷಿ ಪಡ್ತಾ ಇದ್ರು. ಇದನ್ನ ನೋಡಿದ ವೀಕ್ಷಕರು ಅಣ್ಣ ನಮ್ಮೋಣಾದ್ರೂ ಅತ್ತಿಗೆ ನಮ್ಮೋಳ ಅನ್ನೋ ರೀತಿಯಾಗಿ ಗಿಲ್ಲಿಗೆ ರಕ್ಷಿತಾ ಹೋಗಿದ್ದು ಬೇಸರವಾದ್ರೆ ಕಾವ್ಯ ಆಡಿಕೊಂಡು ನಗಾಡ್ತಿದ್ದಾಳೆ. ಮತ್ತೊಂದು ಕಡೆಗೆ ಚೈತ್ರ ಪ್ರತಿ ಮನೆಯಲ್ಲೂ ವಿಭಿನ್ನ ಕ್ಯಾರೆಕ್ಟರ್ಗಳು ಇದ್ದೇ ಇರ್ತಾರೆ, ಹಾಗೆ ರಕ್ಷಿತಾ ಕೂಡ ಇದ್ಲು, ಇರಬೇಕಾಗಿತ್ತು ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ರಜತ್, ಗಿಲ್ಲಿ, ರಘು ರಕ್ಷಿತಾಳನ್ನ ನೆನೆದು ಈ ಮನೆಯಲ್ಲಿ ಇನ್ನು ಮುಂದೆ ನಮ್ಮವರಂತ ಯಾರು ಇಲ್ಲ ಅಂತ ಹೇಳಿ ಅಂದ್ರು. ಇನ್ನೊಂದು ಕಡೆಗೆ ತನ್ನ ಬೆಡ್ ಮೇಲೆ ಮಲಗಿ ದುಃಖಿಸ್ತಾ ಇರುವಂತಹ ಮಾಳು. ಬನ್ನಿ, ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹೋದ್ಮೇಲೆ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಯಾರ್ಯಾರು ಯಾವ್ಯಾವ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎವಿಕ್ಷನ್ ವಿಚಾರದಲ್ಲಿ ರಕ್ಷಿತಾಳ ಮೇಲೆ ಈ ಸೀಸನ್ ನಲ್ಲಿ ಎರಡೆರಡು ಬಾರಿ ಪ್ರಯೋಗ ನಡೆದ್ವು. ಒಮ್ಮೆ ಆರಂಭದಲ್ಲಿ, ಈಗ ಎರಡನೇ ಬಾರಿಯೂ ಕೂಡ ರಕ್ಷಿತಾಳ ಮೇಲೆಯೇ ಬಿಗ್ ಬಾಸ್ ಪ್ರಯೋಗವನ್ನ ಮಾಡ್ತಾ ಇದೆ. ಹೊರಗಡೆ ಜಗತ್ತಿನ ಜನಗಳಿಗೂ ಕೂಡ ಒಂದು ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆಯೇ ಮನೆಯಲ್ಲಿರುವಂತಹ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳಿಗೂ ಕೂಡ ರಕ್ಷಿತಾಳ ಮೂಲಕ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ರಕ್ಷಿತಾಳನ್ನ ಎವಿಕ್ಟ್ ಮಾಡಿರೋ ರೀತಿಯಾಗಿ ಹೈ ಡ್ರಾಮಾ ಮಾಡ್ತಾರೆ. ಆದ್ರೆ ರಕ್ಷಿತಾ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿಲ್ಲ, ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ ಅನ್ನೋದನ್ನ ಕಾರ್ಯಕ್ರಮ ಅಂತ್ಯ ಆದ ಕೂಡಲೇ ಸುದೀಪ್ ಅವರು ಅದನ್ನ ಸ್ಪಷ್ಟಪಡಿಸ್ತಾರೆ. ಇನ್ನೊಂದು 5-10 ನಿಮಿಷ ಹೀಗಿರ್ತಾರೆ, ಆಮೇಲೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿವರೆಗೂ ರಕ್ಷಿತಾ ಶೆಟ್ಟಿ ಏನ್ ಮಾಡಬಹುದು, ಜೊತೆಗೆ ಧ್ರುವಂತ್ ಅವ್ರು ಏನ್ ಮಾಡಬಹುದು ಅನ್ನೋದನ್ನ ನಾವು ಇವಾಗ ಒಂದಷ್ಟು ಅನಲೈಸ್ ಮಾಡೋದಾದ್ರೆ ನೋಡಿ, ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವ್ರಿಗೆ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಿರ್ತಾರಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಏನೆಲ್ಲ ನಡೀತಾ ಇರತ್ತಲ್ಲ ಅದೆಲ್ಲವನ್ನು ಕೂಡ ಲೈವ್ ಆಗಿ ಅವ್ರ ಮುಂದೆ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಇವಾಗ ನೋಡಿ, ಗಿಲ್ಲಿ ಒಂದ್ ಕಡೆ ಕುತ್ಕೊಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ಕಾವ್ಯ, ಸ್ಪಂದನ ಅವಳು ಹೋಗಿದ್ದೇ ಒಳ್ಳೇದಾಗೋಗ್ಬಿಡ್ತು, ಅವಳು ಹೋಗಿದ್ದೇ ಸರಿ ಆಯ್ತು ಅಂತ ಹೇಳಿ ಅವರಿಬ್ರು ಖುಷಿಯಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಚೈತ್ರ, ರಕ್ಷಿತಾ ಶೆಟ್ಟಿ ಹೋಗಬಾರ್ದಿತ್ತೇನೋ ಅನ್ನೋ ರೀತಿಯಾಗಿ ಅವರು ಬೇಸರ ಆದ್ರಲ್ಲ. ಸೊ ಇದೆಲ್ಲವನ್ನು ಕೂಡ ರಕ್ಷಿತಾ ಶೆಟ್ಟಿ ಒಂದು ಸೀಕ್ರೆಟ್ ರೂಮ್ ನಲ್ಲಿ ಕುತ್ಕೊಂಡು ಇದನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಅಂದ್ರೆ ಈ ರೀತಿಯಾಗಿ ಯಾಕೆ ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಅಂತಂದ್ರೆ ಇನ್ನಷ್ಟು ಹೈಪ್ ಕ್ರಿಯೇಟ್ ಮಾಡಬೇಕು. ಅದ್ಯಾಕೋ ಏನೋ ನೀವು ರಕ್ಷಿತಾ ಶೆಟ್ಟಿನ ನೀವು ಗಮನಿಸ್ತಾ ಇದ್ರಿ, ಅವ್ರೇನು ಆರಂಭದಲ್ಲಿ ಏನು ಎವಿಕ್ಟ್ ಆಗಿ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರಲ್ಲ, ಅವಾಗ ಫುಲ್ ಟ್ರೈನ್ ಅಪ್ ಆಗಿದ್ರು ಅವರು. ನಾನು ಚೆನ್ನಾಗಿ ಆಡಲೇಬೇಕು, ನನಗೀಗ ಮತ್ತೊಂದು ಅವಕಾಶ ಸಿಕ್ಕಿದೆ, ಆ ಅವಕಾಶನ ನಾನು ಉಪಯೋಗಿಸ್ಕೊಳ್ಬೇಕು, ಇಲ್ಲಿ ಆಟದಲ್ಲಿ ನಾನು ಚಿಂದಿ ಉಡಾಯಿಸ್ಬೇಕು ಅನ್ನೋ ರೀತಿಯಾಗಿ ಎಲ್ಲರಿಗೂ ಕೂಡ, ದೊಡ್ಡೋರು ಅಂತಿರ್ಲಿಲ್ಲ, ಇವ್ರು ಚಿಕ್ಕವ್ರು ಅಂತಿರ್ಲಿಲ್ಲ, ಎಲ್ಲರಿಗೂ ಕೂಡ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ರು. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಮುಖದ ಮೇಲೆ ಹೇಳುವಂಥದ್ದು, ಒಂದಷ್ಟು ಮಾನವೀಯತೆ ಗುಣಗಳು, ಮತ್ತೆ ಯಾರೆಲ್ಲ ಫುಲ್ ರಗಡಾಗಿರ್ತಾರಲ್ಲ ಅವ್ರ ಜೊತೆ ರಗಡಾಗಿ ವರ್ತಿಸುವಂಥದ್ದು. ಹೀಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಜೀವಿಸಿದಂತಹ ಆ ರೀತಿ ಜನಗಳು ಕೂಡ ಮೆಚ್ಕೊಂಡಿದ್ದಾರೆ. ಮತ್ತೆ ಕೆಲವೊಮ್ಮೆ ಎಲ್ಲಿ ಎಡವಿದ್ಲು ನೋಡಿ ಅದೆಲ್ಲವನ್ನು ಕೂಡ ಗಮನಿಸಿರುವಂತಹ ವೀಕ್ಷಕರು ಇದು ತಪ್ಪು ಅಂತನೂ ಕೂಡ ಅದನ್ನು ಗಮನಿಸಿದ್ದಾರೆ. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿಯು ಕೂಡ ತನ್ನ ಆಟದಲ್ಲಿ ಅದ್ಯಾಕೋ ಏನೋ ಒಂದು ಸ್ವಲ್ಪ ಸೈಲೆಂಟ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಈ ರಜತ್, ಚೈತ್ರ ಬಂದ ಮೇಲಂತೂ ಕೂಡ ರಕ್ಷಿತಾ ಶೆಟ್ಟಿ ಯಾಕೋ ಮೌನಕ್ಕೆ ಶರಣಾಗ್ತಾ ಇದ್ರು ಅನ್ನೋ ರೀತಿಯಾಗಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಿದ್ದಂತಹ ರಕ್ಷಿತಾ ಸ್ವಲ್ಪ ಸೈಡ್ಲೈನ್ ಆಗ್ತಾ ಇದ್ರು ಅನ್ನೋ ಹಾಗೆ. ಹಾಗಾಗಿ ರಕ್ಷಿತಾ ಶೆಟ್ಟಿನ ಇನ್ನೊಂಚೂರು ಟ್ರೈನ್ ಮಾಡಬೇಕು. ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತಾಳ ಬಗ್ಗೆ ಏನು ಅಭಿಪ್ರಾಯ ಇದೆ, ಅವಳ ಹಿಂದೆ ಯಾರೆಲ್ಲ ಯಾವ ರೀತಿಯಾಗಿ ಆಡ್ಕೊಳ್ತಾರೆ, ಹೇಗೆ ಮಾತಾಡ್ತಾರೆ ಅನ್ನೋದನ್ನ ರಕ್ಷಿತಾ ಶೆಟ್ಟಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಎವಿಕ್ಷನ್ನ ಹೈಡ್ರಾಮಾನ ಕ್ರಿಯೇಟ್ ಮಾಡಿ ರಕ್ಷಿತಾ ಶೆಟ್ಟಿನ ಮತ್ತೊಂದು ರೀತಿಯಾಗಿ ಟ್ರೈನ್ ಅಪ್ ಮಾಡಬೇಕು ಅಂತ ಹೇಳಿ ಈಗ ಸೀಕ್ರೆಟ್ ರೂಮ್ ನಲ್ಲಿ ಇರಿಸ್ದಂಗೆ ಕಾಣಿಸ್ತಾ ಇದೆ. ಕಳೆದ 2 ವಾರದಿಂದ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗಲೇಬೇಕು ಅಂತ ಹೇಳಿ ಹಠ ಹಿಡ್ಕೊಂಡು ಕೂತಂತಹ ಧ್ರುವಂತ್ ಕೂಡ ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ಸೊ ಅವ್ರಿಗೂ ಕೂಡ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಅವ್ರು ಇವಾಗ ಮಿಸ್ ಮಾಡ್ಕೊಳ್ಳಿಕ್ ಶುರು ಮಾಡ್ತಾರಲ್ವಾ. ಸೊ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇಲ್ಲದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಕಂಟೆಸ್ಟೆಂಟ್ಗಳು ಎಂಜಾಯ್ ಮಾಡ್ತಾರೆ, ಸೊ ಮತ್ತೆ ಅವರು ವಾಪಸ್ ಬಂದ್ಮೇಲೆ ಇವ್ರು ಇನ್ನು ಯಾವ ರೀತಿಯಾಗಿ ತಮ್ಮ ಆಟವನ್ನ ಚುರುಕು ಮಾಡ್ಕೊಳ್ಬೇಕು
ಮಾಡಬೇಕು, ಇದೆಲ್ಲವನ್ನು ಕೂಡ ಫೀಡ್ ಮಾಡೋ ಕಾರಣಕ್ಕಾಗಿ ಸೀಕ್ರೆಟ್ ರೂಮಿಗೆ ಕರ್ಕೊಂಡು ಹೋದ್ರು, ಅಥವಾ ಇದೆಲ್ಲವನ್ನು ಕೂಡ ಏನು ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೀತಾ ಇರುತ್ತೆ ಅನ್ನೋದನ್ನ ಇವರು ಸೀಕ್ರೆಟ್ ರೂಮಲ್ಲೇ ಕುತ್ಕೊಂಡು ನೋಡಿದಾಗ ಅವ್ರಿಗೂ ಕೂಡ ಮತ್ತೊಮ್ಮೆ ಆ ಒಂದು ಉತ್ಸಾಹ ಬಂದೇ ಬರುತ್ತೆ. ನಾನು ಆಟ ಆಡಲೇಬೇಕು, ಇನ್ನೂ ಚೆನ್ನಾಗಿ ಆಟ ಆಡಬೇಕು ಅನ್ನುವಂತಹ ಆ ಒಂದು ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ಸೀಕ್ರೆಟ್ ರೂಮ್ನಲ್ಲಿ ಇರಿಸ್ದಂಗೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಇದೊಂದು ರೀತಿ ಶಾರ್ಟ್ ಟ್ರೀಟ್ಮೆಂಟು, ಹಾಗೆಯೇ ಎವಿಕ್ಷನ್ನ ಹೈ ಡ್ರಾಮಾ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕಾವ್ಯ ಮತ್ತು ಸ್ಪಂದನ ವಿಚಾರವಾಗಿ ನಾವು ತೆಗೆದುಕೊಳ್ಳೋಣ. ನೋಡಿ, ರಕ್ಷಿತಾ ಶೆಟ್ಟಿನ ಕಂಪೇರ್ ಮಾಡಿದ್ರೆ ಕಾವ್ಯ ಮತ್ತು ಸ್ಪಂದನ ಆಟದಲ್ಲಿ ಏನೂ ಅಲ್ಲ. ರಕ್ಷಿತಾ ಶೆಟ್ಟಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ. ಮತ್ತೆ ರಕ್ಷಿತಾ ಶೆಟ್ಟಿ ತುಂಬ ಚೆನ್ನಾಗಿ ಎಲ್ಲರಿಗೂ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಸ್ಪಾಟಲ್ಲೇ ಅವರು ಹೇಳ್ತಾರೆ. ಈ ಕಾವ್ಯ ಸ್ಪಂದನ ಏನೇ ವಿಚಾರ ಬಂದರೂ ಅವ್ರು ಬುಡಕ್ಕೆ ಬರಬೇಕು, ಆವಾಗಲೇ ಅವ್ರು ಮಾತನಾಡುವಂಥದ್ದು. ವಾಲಂಟರಿಯಾಗಿ ಯಾವುದೇ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಇನ್ನೊಂದು, ಸ್ಪಂದನ ಅವರು ರಕ್ಷಿತಾನ ನಾಮಿನೇಟ್ ಮಾಡುವಾಗ ಒಂದು ರೀಸನ್ ಅನ್ನು ಕೊಟ್ಟಿರ್ತಾರೆ. ಏನಂತ, ರಜತ್ ಮತ್ತೆ ಈ ಧ್ರುವಂತ ನಡುವೆ ಜಗಳ ಆಗ್ತಿರತ್ತೆ. ಆಗ ಅವಳು ಆ ಜಗಳವನ್ನ ತಡೆಯೋದನ್ನ ಬಿಟ್ಟು ಹೋಗಿ ಮೈಕ್ ತಗೊಂಡ್ಬಂದು ಅವ್ರ ಕುತ್ತಿಗೆ ಹಾಕ್ತಾಳೆ. ಸೊ ಇದು ಜಗಳ ಇನ್ನಷ್ಟು ನಡೀಲಿ ಅಂತ ಹೇಳಿ ಬೇಕು ಅಂತ ಹೇಳಿ ಸೊಪ್ಪು ಹಾಕೋ ಕೆಲಸವನ್ನ ಈ ರಕ್ಷಿತಾ ಶೆಟ್ಟಿ ಮಾಡ್ತಾಳೆ ಅಂತ ಹೇಳಿದ್ರು. ಬಟ್ ಏನಂತಂದ್ರೆ, ಮೊದಲು ಮೂಲ ನಿಯಮವನ್ನ ಉಲ್ಲಂಘಿಸ್ತಾ ಇದಾರಲ್ಲ, ಸೊ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಮೊದಲನೇದಾಗಿ ಹೋಗಿ ಮೈಕ್ ಅನ್ನ ತೆಗೆದುಕೊಂಡು ಬಂದು ರಜತ್ ಕೊಳ್ಳಿಗೆ ಹಾಕ್ತಾಳೆ. ಸೊ ನಂತರ ರಜತ್ ಆ ಫ್ಲೂಕಲ್ಲಿ, ಆ ಸಿಟ್ಟಲ್ಲಿ, ಆ ಬರದಲ್ಲಿ ಅವ್ರು ಏನ್ ಮಾತಾಡಿದ್ರು ಸಹಿತ ಅದು ಆ ಮೈಕ್ ಅಲ್ಲಿ ಕ್ಯಾಚ್ ಆಗ್ತಾ ಇರತ್ತೆ. ಹಾಗಾಗಿ ನೋಡುವಂತ ವೀಕ್ಷಕರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ರಕ್ಷಿತಾ ಮಾಡಿದ್ದು ಸರಿಯೇ, ಆದ್ರೆ ಈ ಸ್ಪಂದನಗದ ಅರ್ಥ ಆಗಲಿಲ್ಲ. ಇನ್ನೊಂದು ಕಡೆಗೆ ನೀವು ಹಲವು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ನಡೆದಿದೆ. ರಘು ಗಿಲ್ಲಿ ನಡುವೆ ನಡೀತಾ ಇತ್ತು, ಹಾಗೆ ರಿಷಿ ಮತ್ತೆ ಗಿಲ್ಲಿ ನಡುವೆಯೂ ಕೂಡ ನಡೆದಿತ್ತು. ಆ ಎಲ್ಲ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಗೆ ವಾಲಂಟರಿಯಾಗಿ ಆ ಜಗಳಗಳನ್ನ ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ಲು. ಸೊ ಇದೆಲ್ಲವನ್ನು ಕೂಡ ಈ ಸ್ಪಂದನ ಮರ್ತಂಗೆ ಕಾಣಿಸ್ತಾ ಇದೆ. ಏನೋ ಒಂದು ನಾಮಿನೇಷನ್ಗೆ ಕಾರಣ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವರು ನಾಮಿನೇಷನ್ಗೆ ಕಾರಣ ಕೊಟ್ಟು ರಕ್ಷಿತಾಳನ್ನ ನಾಮಿನೇಟ್ ಮಾಡಿದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಹೊರಗಡೆ ಹೋದ ನಂತರ ಇವರಿಬ್ಬರ ಮುಖದಲ್ಲಿ ಒಂದಂತೂ ಎಕ್ಸ್ಪ್ರೆಷನ್ ಇತ್ತು, ನಾವಿಬ್ರು ಇವಳನ್ನ ನಾಮಿನೇಟ್ ಮಾಡಿ ಹೊರಗಡೆ ಕಳಿಸಿದ್ದು ಒಳ್ಳೇದಾಯ್ತು, ನಾಮಿನೇಟ್ ಮಾಡಿದ್ದಕ್ಕೂ ಕೂಡ ಎವಿಕ್ಟ್ ಆಗಿ ಮನೆಯಿಂದ ಹೊರಗಡೆ ಹೋಗೇ ಬಿಟ್ಲು ಅನ್ನೋ ರೀತಿಯಾಗಿ ಇವರಿಬ್ರು ಒಬ್ರಿಗೊಬ್ರು ನೋಡ್ಕೊಂತ ರಿಯಾಕ್ಟ್ ಮಾಡ್ತಾ ಇದ್ರು. ಇನ್ನೊಂದು ಕಡೆಗೆ ನಾವು ಗಿಲ್ಲಿ ವಿಚಾರಕ್ಕೆ ಅಂತ ಬರೋಣ. ಗಿಲ್ಲಿ, ರಘು, ರಜತ್. ನೋಡಿ, ರಜತ್ ವಿಚಾರಕ್ಕೆ ಬಂದು ಒಂದು 15 ದಿನ ಆಗಿದೆ ಬಿಗ್ ಬಾಸ್ ಮನೆಗೆ. ಇಷ್ಟರಲ್ಲೇ ರಜತ್ ರಕ್ಷಿತಾಳನ್ನ ಎಷ್ಟೊಂದು ಎಮೋಷನಲ್ ಆಗಿ ಹಚ್ಕೊಂಡ್ಬಿಟ್ಟಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ಕಳೆದ ಸೀಸನ್ ಅಲ್ಲಿ ನಾನು ಅಷ್ಟು ದಿನ ಇದ್ದೆ, ಅವರಲ್ಲಿ ಯಾರನ್ನು ಕೂಡ ನಾನು ಇಷ್ಟರ ಮಟ್ಟಿಗೆ ಹಚ್ಕೊಂಡಿರಲಿಲ್ಲ. ರಕ್ಷಿತಾ ಹೋದ ಮೇಲೆ ನಂಗೆ ತುಂಬ ಬೇಸರ ಆಯಿತು ಅಂತ ಹೇಳಿ ರಜತ್ ಹೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾರೆ, ನೋಡು, ನೀನು ನಿನ್ನೆ ಮೊನ್ನೆ ಬಂದು ನಿನಗೆ ಹಿಂಗೆ ಅನಿಸಿದೆ ಅಂತಂತಂದ್ರೆ ಇನ್ನು ಡೇ 1 ಅವಳ ಜೊತೆ ನಾವಿದ್ದೀವಿ, ನಮಗೆ ಹೆಂಗೆ ಅನಿಸಿರ್ಬೇಡ ಅಂತ ಹೇಳಿ ಗಿಲ್ಲಿ ಮತ್ತೆ ರಘು ತಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಆ ಗಸಿಬಿಸಿನ ಹಂಚ್ಕೊಳ್ತಾರೆ. ಇನ್ನೊಂದು ಕಡೆಗೆ ಇಲ್ಲಿ ರಘು ಅವರು ಒಂದು ಕಡೆ ಹೋಗಿ ಇನ್ನು ಮುಂದೆ ನಮ್ಮವರು ಅಂತ ಯಾರಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾರೆ. ಅಂದರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಊಟ ತಂದು ಕೊಡೋದು, ಅಥವಾ ಅವ್ರಿಗೆ ಊಟ ಮಾಡಿದ್ರಾ, ಊಟ ಮಾಡಿಲ್ವಾ, ಅವ್ರೇನಾದರೂ ತಿಂತಾರೆ ಅಂದರೆ ಕೇಳೋದು, ನೀರು ಬೇಕಂದ್ರೆ ನೀರು ಕೊಡೋದು, ಹೀಗೆ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ತಿದ್ಲಂತೆ. ರಕ್ಷಿತಾ ಶೆಟ್ಟಿ ಇವರಿಗೆಲ್ಲ ಸರ್ವೆಂಟ್ ಅಂತೂ ಅಲ್ಲ, ಆದ್ರೆ ಪ್ರೀತಿಯಿಂದ ಆ ಒಂದು ಕೇರಿಂದ ಮಾಡ್ತಾ ಇದ್ಲಲ್ಲ, ಒಂದು ರೀತಿ ಮನೆಯವರಂತೆಯೇ ವರ್ತಿಸ್ತಾ ಇದ್ಲು ಅಂತ ಹೇಳಿ ಇವರ ಅಭಿಪ್ರಾಯ. ಸೊ ಹೀಗಾಗಿ ಇನ್ನು ಮುಂದೆ ನಮ್ಮವರಂತ ಯಾರು ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ರಘು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ನಾವು ಮಾಳು ಅವರ ವಿಚಾರವನ್ನ ತೆಗೆದುಕೊಂಡ್ರೆ, ಮಾಳುಗೆ ಇನ್ನಿಲ್ಲದ ನೋವಾಯಿತು. ರಕ್ಷಿತಾ ಶೆಟ್ಟಿ ಹೋಗ್ತಾಳೆ ಅಂದ ತಕ್ಷಣ ತುಂಬಾ ನೋಡಿ ಅವ್ರು ಸಣ್ಣ ಮಗು ತರ ಅಳ್ಲಿಕ್ಕೆ ಶುರು ಮಾಡ್ತಾರೆ. ತದನಂತರ ರಕ್ಷಿತಾ ಶೆಟ್ಟಿ ಹೋಗೇ ಬಿಟ್ಲು. ಆ ಬಾಗಿಲು ಕ್ಲೋಸ್ ಆಗಿದ ತಕ್ಷಣ ಅವ್ರಿಗೆ ಇನ್ನೂ ದುಃಖನ ತಡ್ಕೊಳಕ್ಕಾಗೇ ಇಲ್ಲ. ಆ ಜಾಗದಲ್ಲಿ ಅವ್ರು ನಿಂತ್ಕೊಂಡೇ ಇಲ್ಲ, ಸೀದಾ ತಮ್ಮ ಬೆಡ್ಡಿಗೆ ಹೋಗ್ತಾರೆ. ಬೆಡ್ಡಿಗೆ ಹೋಗಿ ಆ ಬೆಡ್ಶೀಟನ್ನು ಹೊಚ್ಕೊಂಡು ಅವರು ಅಳ್ಲಿಕ್ಕೆ ಶುರು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ದುಃಖಿಸ್ತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಇರಬೇಕಾಗಿತ್ತು, ನನ್ನವರಂತ ಯಾರೂ ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೀತಿಯಾಗಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇದೆಲ್ಲವನ್ನು ಕೂಡ ವಾಚ್ ಮಾಡುವಂತಹ ರಕ್ಷಿತಾ ಶೆಟ್ಟಿಯ ಈಗ 2.0 ಆಟ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಂತಿದ್ದಾರೆ ವೀಕ್ಷಕರು. ನಿಮಗೇನು ಅನಿಸ್ತು? ಈಗ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ರಕ್ಷಿತಾ ಶೆಟ್ಟಿ ಯಾರ ಬಗ್ಗೆಯೂ ಕೂಡ ಹಿಂದೆ ಆಡ್ಕೊಳ್ಳುವಂತ ಹುಡುಗಿ ಅಲ್ವೇ ಅಲ್ಲ. ಏನೇ ಮಾತಾಡಿದ್ರು ಡೈರೆಕ್ಟ್ ಆಗಿ ಮುಖದ ಮುಂದೆನೆ ಮಾತಾಡ್ತಾಳೆ. ಆದ್ರೆ ರಕ್ಷಿತಾ ಶೆಟ್ಟಿಯ ಹಿಂದೆ ಹಲವರು ಅವಳ ಹಿಂದೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಿದ್ದು ಉಂಟು. ಸೊ ಈಗ ರಕ್ಷಿತಾ ಶೆಟ್ಟಿನ ಹೋಗಿ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ್ದಾರಲ್ಲ, ಅವಳ ಬಗ್ಗೆ ಯಾರ್ಯಾರು ಹೆಂಗೆ ಮಾತಾಡ್ತಾರೆ, ಅವಳ ಹಿಂದೆ ಯಾರ್ಯಾರ ಬಣ್ಣ ಯಾವ ರೀತಿಯಾಗಿದೆ ಅನ್ನೋದು ಅಲ್ಲಿ ಪ್ರೂವ್ ಆಗುತ್ತೆ
ಮತ್ತೆ ತೋರಿಸ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಇನ್ನು ಮುಂದೆ ಯಾವ ರೀತಿಯಾಗಿ ಆಟ ಆಡ್ತಾಳೆ ಅನ್ನೋದನ್ನ ಕಾದ್ ನೋಡೋಣ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಟಾಪ್ 5 ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್. ಅವಳನ್ನೇ ಎವಿಕ್ಟ್ ಮಾಡಿಬಿಟ್ರೆ ಹೊರಗಡೆ ಜನ ಬಿಗ್ ಬಾಸ್ ನೋಡೋದಿಲ್ಲ ಅಂತಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಟಾಪ್ 5 ಅಲ್ಲಿ ಇರ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.